ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರು, ಸದ್ಗುರು ಭಕ್ತರು, ವೇದಾಂತ ಪ್ರಿಯರು, ವೇದಾಂತಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವೇದಾಂತ ಶಾಸ್ತ್ರ ತುಂಬ ವಿಸ್ತಾರವಾಗಿದೆ. 100 ವರ್ಷ ಸ್ಟಡಿ ಮಾಡಿದರೂ ಕೂಡ ಅದು ಖರ್ಚಾಗೋದಿಲ್ಲ. ಹಿಂದೂ ಮಹಾಸಾಗರದಷ್ಟೇ ವಿಶಾಲವಾಗಿದೆ. ಹಿಮಾಲಯ ಪರ್ವತದ ಗೌರೀಶಂಕರ ಶಿಖರದಷ್ಟೇ ಎತ್ತರವಾಗಿದೆ. ಇದನ್ನು ಎಲ್ಲವನ್ನೂ ಓದಿ ಅರ್ಥವನ್ನು ಮಾಡಿಕೊಂಡು ಅದರಂಥ ಸಾಧನಗಳನ್ನು ಮಾಡಿ ಆತ್ಮಜ್ಞಾನವನ್ನು ಪಡೆದುಕೊಳ್ಳುತ್ತೇನೆ ಅಂದರೆ ಯಾರಿಗೂ ಸಾಧ್ಯವಾಗದ ಮಾತು. ಕೆಲವರು ಕೇಳ್ತಾರೆ, ಸ್ವಾಮಿ ನಮಗೆ ವಯಸ್ಸಾಗಿಬಿಟ್ಟಿದೆ, ಹೆಚ್ಚು ವೇದಾಂತ ಓದುವುದಕ್ಕೆ ಅವಕಾಶವಿಲ್ಲ, ವ್ಯಾಕರಣ ಗೊತ್ತಿಲ್ಲ, ತರ್ಕ ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ. ಸಂಕ್ಷೇಪವಾಗಿ ನಾವು ಹೇಗೆ ವೇದಾಂತವನ್ನು ತಿಳ್ಕೊಳ್ಬೇಕು, ವೇದಾಂತದ ಸಾರವೇನು ಎನ್ನುವುದನ್ನು ತಿಳಿಸಿ ಅಂತ ಕೇಳ್ತಾರೆ. ದಿಟ ನಮಗೆ ಶಾಂತಿ ಬೇಕಾಗಿದೆ, ನಮಗೆ ಮೋಕ್ಷ ಬೇಕಾಗಿದೆ, ನಾವೇನು ಮಾಡಬೇಕು? ನಮಗೆ ದೊಡ್ಡದಾಗಿ ಹೇಳಿ ಜಪ ಮಾಡು, ತಪ ಮಾಡು, ಉಪವಾಸ ಮಾಡು, ಬ್ರಹ್ಮಸೂತ್ರ ಭಾಷ್ಯ ಬೋದು ಅಂತ ಹೇಳಬೇಡಿ, ಆಗ್ತಾಯಿಲ್ಲ. ನಮಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಹೇಳಿ ಅಂತ ಹೇಳ್ತಾರೆ. ಅಂಥವರಿಗೋಸ್ಕರವಾಗಿ ಭಗವತ್ಪಾದ ಶಂಕರಾಚಾರ್ಯರವರು ಏಕಶ್ಲೋಕಿ ವೇದಾಂತ ಅಂತ ಬರೆಬಿಟ್ರು. ಒಂದೇ ಒಂದು ಶ್ಲೋಕದಲ್ಲಿ ಇಡೀ ಅದ್ವೈತ ವೇದಾಂತದ ಸಾರ ಸಿದ್ಧಾಂತವನ್ನೆಲ್ಲ ತಿಳಿಸಿಬಿಟ್ಟಿದ್ದಾರೆ. ಆ ಶ್ಲೋಕವೊಂದನ್ನು ಇಂದು ಹೇಳಿ ತಾತ್ಪರ್ಯವನ್ನು ತಿಳಿಸ್ತೇನೆ. ನಾಹಂ ದೇಹ ಜನ್ಮ ಮೃತ್ಯು ಕುತೋ ಮೇ, ನಾಹಂ ಪ್ರಾಣ ಕ್ಷುತ್ಪಿಪಾಸೆ ಕುತೋ ಮೇ, ನಾಹಂ ಚಿತ್ತಂ ಶೋಕಮೋಹೌ ಕುತೋ ಮೇ, ನಾಹಂಕಾರ ಬಂಧಮೋಕ್ಷೌ ಕುತೋ ಮೇ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಇದಕ್ಕೆ ಹೆಸರು ವಸ್ತುತಂತ್ರಂ ಜ್ಞಾನಂ ವಿಚಾರಕ್ರಮ ಮಟ್ಟ. ನಾಹಂ ದೇಹ, ಈ ಪಾಂಚಭೌತಿಕವಾದ ಶರೀರವು ನಾನಲ್ಲ. ಯಾಕೆ? ಶರೀರ ಬದಲಾವಣೆ ಆಗ್ತಾ ಇದೆ. ನೆನ್ನೆ ಒಂದು ತರಹ ಇತ್ತು, ಇವತ್ತೊಂದು ತರಹ ಇದೆ, ನಾಳೆ ಒಂದು ತರಹ ಇರುತ್ತೆ. ಬಾಲ್ಯದ ಶರೀರ ಸ್ವಭಾವವೇ ಬೇರೆ, ಕೌಮಾರದ ಶರೀರದ ಸ್ವಭಾವವೇ ಬೇರೆ, ಯೌವನದ ಶರೀರ, ವಾರ್ಧಕ್ಯ ಶರೀರ. ನಾವೇ ನೋಡಿಕೊಂಡ್ರೆ ಅವ ಹೇಗಿದ್ದೆ ಗೊತ್ತಾ ಸಾರ್, ನಾನು ಮದುವೆಯಲ್ಲಿ ಹೇಗಿದ್ದೆ ಅಂದರೆ ಒಳ್ಳೆ ರಾಜಕುಮಾರ್ ಅಂತ ಇದ್ದೆ. ಇವಾಗ ಹೇಗಿದೆಯಪ್ಪ, ಇವಾಗ ಕೈಲಾಗ್ತಾ ಇಲ್ಲ, ಶಕ್ತಿ ಇಲ್ಲ ಅಂತಾನೆ. ಶರೀರ ಬದಲಾವಣೆ ಆಗ್ತಾ ಇದೆ. ನಾನು ಶರೀರದ ಬದಲಾವಣೆಗಳನ್ನು ಬೆಳಗುತ್ತಿರುವ ಸಾಕ್ಷ್ಯ ಸ್ವರೂಪ. ನಾಹಂ ದೇಹ, ಒಟ್ಟಿನಲ್ಲಿ ಈ ದೇಹ ನಾನಲ್ಲ. ಹೇಗೆ? ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಬಟ್ಟೆಯಂತೆ, ಪಂಚೆಯಂತೆ, ಪ್ಯಾಂಟನಂತೆ ಅಥವಾ ಸೀರೆಯಂತೆ ಶರೀರ ಎನ್ನುವಂಥದ್ದು ಬದಲಾವಣೆಗೊಳ್ಳುತ್ತಿದೆ. ಈ ಶರೀರ ನಾನಲ್ಲ, ಕನ್ಫರ್ಮ್. ಯಾವಾಗ ದೇಹ ನಾನಲ್ಲವೋ ದೇಹಕ್ಕೆ ಸೇರಿದಂಥ ಜನ್ಮ ಮರಣಗಳು ನನಗೆಲ್ಲಿವೆ? ಶರೀರ ಹುಟ್ಟಿತು, ಹುಟ್ಟಲಿ, ನಾನು ಹುಟ್ಟಿಲ್ಲ. ಶರೀರ ಬೆಳೀತಾ ಇದೆ, ಬೆಳೀಲಿ, ನಾನು ಬೆಳೆದಿಲ್ಲ. ಒಂದು ದಿವಸ ಶರೀರ ಸತ್ತು ಹೋಗುತ್ತೆ, ಹೋಗಲಿ, ನಾನು ಹೋಗ್ತಾ ಇಲ್ಲ. ನಾನು ಶರೀರವಲ್ಲದ್ದರಿಂದ
ನನಗೆ ಶರೀರದ ಧರ್ಮವಾಗಿರುವ ಜನ್ಮವಾಗಲಿ ಮರಣವಾಗಲಿ ಎಲ್ಲಿಂದ ಬರಬೇಕು ಇಲ್ಲ. ನಾಹಂ ಪ್ರಾಣ ಕ್ಷುತ್ಪಿಪಾಸೆ ಕುತೋ ಮೇ. ನೆಕ್ಸ್ಟ್, ನಾನು ಪ್ರಾಣವಲ್ಲ, ಪ್ರಾಣವೂ ನಾನಲ್ಲವಾದ್ದರಿಂದ ಕ್ಷುತ್ಪಿಪಾಸೆ ಹಸಿವು ಬಾಯಾರಿಕೆಗಳು ನನಗಿಲ್ಲ. ನೋಡಿ, ಪ್ರಾಣಶಕ್ತಿ ತುಂಬ ಶಕ್ತಿ ಇದ್ದ ರನ್ನಿಂಗ್ ರೇಸ್ ಮಾಡ್ತಾನೆ, ಶಕ್ತಿ ಇರುತ್ತೆ. ವಯಸ್ಸಾದ ಮೇಲೆ ಸ್ವಾಮಿ ಪ್ರಾಣಶಕ್ತಿ ಕಮ್ಮಿಯಾಗಿದೆ ಅಂತಾನೆ. ಪ್ರಾಣಶಕ್ತಿಯೂ ಕೂಡ ಫ್ಲಕ್ಚುಯೇಟಿಂಗ್, ವೇರಿಯಿಂಗ್, ಬದಲಾವಣೆಯಾಗ್ತದೆ. ಯಾವುದು ಬದಲಾವಣೆಯಾಗುತ್ತದೆಯೋ ಅದು ನಾನಲ್ಲ. ಇಂದ್ರಿಯಗಳು ಬದಲಾವಣೆಯಾಗ್ತಾ ಇವೆ. ಕಣ್ಣು ತುಂಬ ಚೆನ್ನಾಗಿತ್ತು, ಇವಾಗ 40 ಬಂದುಬಿಟ್ಟಿದೆ, ಕಣ್ಣು ಕಾಣಿಸ್ತಾ ಇಲ್ಲ ಅಂತಾನೆ. ಕಿವಿ ಕೇಳಿಸ್ತಾ ಇತ್ತು, ಇವಾಗ ಕೇಳಲ್ಲ ಅಂತಾನೆ. ಹಲ್ಲು ಎಲ್ಲ ಉದುರೋಗ್ತಾ ಇದೆ, ಶಕ್ತಿ ಇಲ್ಲ ಅಂತಾನೆ. ಅಂದ ಮೇಲೆ ಇಂದ್ರಿಯಗಳು ಪ್ರಾಣ ಯಾವುದೂ ನಾನಲ್ಲ. ನಾನು ಪ್ರಾಣವಲ್ಲ ಅಂತಾದರೆ ಪ್ರಾಣನಿಗೆ ಸೇರಿರುವ ಪ್ರಾಣದ ಧರ್ಮಗಳಾದ ಕ್ಷುತ್ಪಿಪಾಸೆ, ಹಸಿವಾಗಲಿ ಬಾಯಾರಿಕೆಯಾಗಲಿ ನನಗೆಲ್ಲಿದೆ? ಹಸಿವಾಗ್ತಾ ಇದೆ ಯಾರಿಗೆ? ಪ್ರಾಣನಿಗೆ. ಪ್ರಾಣನಿಗೆ ಹಸಿವಾಗುತ್ತಿದೆ ಎನ್ನುವುದನ್ನು ನಾನು ಸಾಕ್ಷ್ಯ ರೂಪದಿಂದ ನೋಡುತ್ತಿದ್ದೇನೆ. ಆದ್ದರಿಂದ ನಾನು ಪ್ರಾಣವಲ್ಲದ್ದರಿಂದ ಪ್ರಾಣದ ಧರ್ಮಗಳಾದ ಹಸಿವಾಗಲಿ ಬಾಯಾರಿಕೆಯಾಗಲಿ ನನಗಿಲ್ಲ. ನಾಹಂ ಚಿತ್ತಂ, ಚಿತ್ತವು ನಾನಲ್ಲ. ಚಿತ್ತ ಮನಸ್ಸು, ಬುದ್ಧಿ, ಅಹಂಕಾರ, ಅಂತಃಕರಣ ಎಲ್ಲವನ್ನು. ನಾನು ಬುದ್ಧಿಯೂ ಅಲ್ಲ, ಅಂತಃಕರಣವೂ ನಾನಲ್ಲ. ಯಾಕೆ? ಅಂತಃಕರಣ ಬದಲಾವಣೆ ಆಗ್ತಾಯಿದೆ. ಬೆಳಗ್ಗೆ ಎದ್ದ ಕೂಡಲೇ ಪರಿಸ್ಥಿತಿ ಬಂದು ವ್ಯವಹಾರ ಮಾಡ್ತಾ ಊಟವಾಯಿತು, ಮನಸ್ಸಿನ ಪರಿಸ್ಥಿತಿಯೇ ಬೇರೆ. ರಾತ್ರಿ ಆಯಿತು, ಮಲಿಕೊಳ್ಳೋಣ ಅನಿಸುತ್ತೆ. ಮನಸ್ಸು ಬೆಳಿಗ್ಗೆ ತುಂಬ ಉತ್ಸಾಹದಿಂದ ಕೂಡಿರುತ್ತೆ. ಊಟವಾದ ಮೇಲೆ ತಮೋಗುಣ ಶುರುವಾಯಿತು, ಮಲಗಬೇಕು ಅನಿಸುತ್ತೆ. ಪುನಃ ಸಾಯಂಕಾಲ ಸ್ನಾನ ಸಂಧ್ಯಾ ಜಪ ಮಾಡಿಕೊಂಡು ಊಟ ಮಾಡಿಬಿಟ್ರೆ ಸುಸ್ತಪ್ಪ ಏನು ಬೇಡ ಅನಿಸುತ್ತೆ. ನಮ್ಮ ಮನಸ್ಸನ್ನು ನಾವೇ ಪರೀಕ್ಷೆ ಮಾಡಿಕೊಂಡರೆ ಬಾಲ್ಯದ ಮನಸ್ಸು, ಯೌವನದ ಮನಸ್ಸು, ವಾರ್ಧಕ್ಯ ಹೇಗಿದೆ ದೊಡ್ಡ ಬದಲಾವಣೆ ಆಗ್ತಾಯಿದೆ. ನಾಹಂ ಚಿತ್ತಂ, ನಾನು ಚಿತ್ತವಲ್ಲ, ನಾನು ಮನಸ್ಸು ಅಲ್ಲದ್ದರಿಂದ ಮನಸ್ಸಿನ ಧರ್ಮವಾಗಿರುವ ಶೋಕವಾಗಲಿ ಮೋಹವಾಗಲಿ ನನಗೆ ಎಲ್ಲಿಂದ ಬರಬೇಕು? ನನಗೆ ಶೋಕ ಮೋಹಗಳಿಲ್ಲ. ಯಾಕೆ? ಶೋಕ ಮೋಹಗಳು ಮನಸ್ಸಿನ ಧರ್ಮ, ನಾನು ಮನಸ್ಸಲ್ಲ ಅಂದು. 4ನೇದು, ನಾಹಂಕಾರ ಬಂಧ ಮೋಕ್ಷವು ಕುತೋಮೆ. ಜೈ ಶ್ರೀರಾಮ್. ಇನ್ನು ಅಹಂಕಾರ, ಓಹೋ ಮನುಷ್ಯ ಅಧಿಕಾರದಲ್ಲಿದ್ದಾಗ ಐ ಡೋಂಟ್ ಕೇರ್ ಐಸೆ, ಏನು ಮಾತಾಡ್ತಾ ಯಾರಿಗೂ ಕೇರ್ ಮಾಡ್ತಾ ಇಲ್ಲ, ನಾನು ಹೇಳ್ದ ಮಾಡಬೇಕು ಅಂತ ಇರ್ತಾನೆ. ರಿಟೈರ್ ಆಯಿತು, ವಯಸ್ಸಾಯಿತು, ಹೊಟ್ಟೆ ಹಸಿತಾ ಇದೆ, ಹೆಂಡತಿ ಹೇಳ್ತಾಳೆ ಕೂತ್ಕೊಳ್ಳಿ ತಂದ್ಕೊಡ್ತೀನಿ ಅಂತ, ತಿಂಡಿ ತಂದ್ಕೊಡೋದಿಲ್ಲ, ಕೋಪ ಬರುತ್ತೆ. ಅಹಂಕಾರದಿಂದ ಏನು ಮಾಡೋಕ್ಕಾಗುತ್ತೆ? ನೋಡಿ, ಅಹಂಕಾರವೂ ಬದಲಾವಣೆ ಆಗ್ತದೆ. ಯೋಚನೆ ಮಾಡಿ, ಮದುವೆಯಾದಾಗ ಇದ್ದಂಥ ಅಹಂಕಾರ, ತಂದೆಯಾದಾಗ ಇರುವಂಥ ಅಹಂಕಾರ, ಅಜ್ಜನಾದ ಮೇಲೆ ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ರಪ್ಪ, ಒಂದು ತನ್ನ ಹಾಕಿದ್ರೆ ಸಾಕು ಅಂತಾನೆ. ಇನ್ನೂ ವಯಸ್ಸಾದ ಮೇಲೆ ಅಹಂಕಾರ ಫುಲ್ ಹೊರಟೋಗುತ್ತೆ. ಮನುಷ್ಯನಿಗೆ ಯೌವನದಲ್ಲಿ ಅಹಂಕಾರ, ಮನುಷ್ಯನಿಗೆ ಅಧಿಕಾರದಲ್ಲಿ ಅಹಂಕಾರ ಮತ್ತು ಸಂಪತ್ತಿದ್ದಾಗ ಅಹಂಕಾರ. ಸಂಪತ್ತು ಹೋಯಿತು, ವಯಸ್ಸು ಹೋಯಿತು, ಶಕ್ತಿ ಹೋಯಿತು, ವಿದ್ಯೆಯೂ ಹೋಯಿತು ಅಂತಾದಮೇಲೆ ಯಾರು ಕೇಳ್ತಾರೆ? ಏನು ಹಾಕಿದ್ರು ತಿಂದ್ಕೊಂಡು ಬಿದ್ದಿರಬೇಕು. ಆದ್ದರಿಂದ ಅಹಂಕಾರವೂ ನಾನಲ್ಲ. ಜ್ಞಾಪಕ ಇಟ್ಕೊಳ್ಳಿ, ನನ್ನ ಹತ್ರ ಬೇಕಾದ ವಿದ್ಯೆ ಇರಬಹುದು, ದುಡ್ಡಿರಬಹುದು, ಆದರೆ ಅಹಂಕಾರದಲ್ಲಿ ಎಲ್ಲವೂ ಮುಳುಗೋಗ್ತಾ ಇದೆ. ನಾಹಂಕಾರ, ಅಹಂಕಾರವೂ ನಾನಲ್ಲವಾದ್ದರಿಂದ ಬಂಧ ಮೋಕ್ಷವು ಕುತೋಮಿ. ನನಗೆ ಬಂಧವೂ ಇಲ್ಲ, ಮೋಕ್ಷವೂ ಇಲ್ಲ. ಹೈಯೆಸ್ಟ್ ಇದು. ಈಗ ಬಂಧನವಾಗಿದೆ, ಸಂಸಾರ ಬಂಧನ. ಸಂಸಾರ ಬಂಧನದಿಂದ ನನ್ನನ್ನು ನಾನು ತಪ್ಪಿಸಿಕೊಂಡು ಮುಕ್ತನಾಗಬೇಕು ಅಂತ ಇದ್ದಾನೆ. ಯಾವ ಬಂಧನ? ಸಂಸಾರ ಬಂಧನ. ಅಹಂಕಾರವೇ ನಾನಲ್ಲ ಅಂತಾದ ಮೇಲೆ
ಅಹಂಕಾರವೂ ಕೂಡ ಅವಿದ್ಯಾ ಕಲ್ಪಿತ ಅಂತಾದ ಮೇಲೆ, ಅಹಂಕಾರವು ಜಡ ಅಂತಾದ ಮೇಲೆ, ಆ ಅಹಂಕಾರದ ಸಂಬಂಧದಿಂದ ಬಂದಿದ್ದಂಥ ಬಂಧವಾಗಲಿ, ಬರಬೇಕಾಗಿರುವಂಥ ಮೋಕ್ಷವಾಗಲಿ ಕುತಃ ಎಲ್ಲಿಂದ ಬರಬೇಕು? ಆದ್ದರಿಂದ ನನಗೆ ಬಂಧನವೂ ಇಲ್ಲ, ಮೋಕ್ಷವೂ ಇಲ್ಲ. ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕ ನ ಮುಮುಕ್ಷು ನ ವೈ ಮುಕ್ತ ಇತ್ಯೇಷ ಪರಮಾರ್ಥತ ಎಂದು ಗೌಡಪಾದಾಚಾರ್ಯರು ಹೇಳಿದ್ದಾರೆ. ಹೀಗೆ ವಿಚಾರ ಮಾಡ್ತಾ ಬಂದರೆ ಇದಕ್ಕೆ ಹೆಸರು ವಸ್ತುತಂತ್ರಂ ಜ್ಞಾನಂ. ಯಾರು ಬೇಕಾದರೂ ವಿಚಾರ ಮಾಡಿ, ಯಾರು ಮುಮುಕ್ಷುಗಳೋ, ನಿಜವಾದ ತತ್ವ ಜಿಜ್ಞಾಸು ಸಾಧಕರು, ಅಂಥವರ ಜಾತಿ, ವರ್ಣ, ಆಶ್ರಮ, ಅಧಿಕಾರ, ಅಂತಸ್ತು, ಲಿಂಗ, ಮತ, ಪಂಥ ಯಾವ ಭೇದವೂ ಇಲ್ಲದೆ ಯಾರು ಬೇಕಾದರೂ ಇದನ್ನು ತಿಳಿದುಕೊಂಡು ಅಮೃತತ್ವವನ್ನು ಹೊಂದಬಹುದು. ಹಾಗಾಗುವಂತೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು, ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಪ್ರವಚನ ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.